ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಯಾವ ಟ್ರೈನ್ ಜರ್ನಿ ತೊಗೊಂಡಿದ್ದೀನಿ ಅಂದರೆ ಟ್ರೈನ್ ನಂಬರ್ 16228 ತಾಳ್ಗುಪ್ಪದಿಂದ ಮೈಸೂರಿಗೆ ಹೋಗುವ ತಾಳ್ಗುಪ್ಪ ಮೈಸೂರು ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಈ ಟ್ರೈನ್ ಏನಿದೆಯಲ್ಲ, ಇದು ವಯ ಹಾಸನ ಕೆ ಆರ್ ನಗರದ ಮೇಲೆ ಮೈಸೂರಿಗೆ ಹೋಗಲ್ಲ. ಇದು ಹೋಗ್ತದೆ ವಯ ತುಮಕೂರು, ಕೆ ಎಸ್ ಆರ್ ಬೆಂಗಳೂರು, ರಾಮನಗರ, ಮಂಡ್ಯದ ಮೇಲೆ ಮೈಸೂರಿಗೆ. ಆ ಟ್ರೈನಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಮತ್ತು ಇವತ್ತು ನಾನು ಟ್ರಾವೆಲ್ ಮಾಡ್ತಾರೋ ಕೋಚು ಸ್ಲೀಪರಲ್ಲಿ. ಕೋಚು ಯಾವುದಿದೆ ಮತ್ತು ನಮ್ಮ ಟ್ರೈನ್ ಯಾವ ಪ್ಲ್ಯಾಟ್ಫಾರ್ಮ್ಗೆ ಹಾಕಿದೆ ಅದೆಲ್ಲ ಮುಂದೆ ಕೇಳ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ನಾನೀಗ ಕುಂದಾಪುರದಿಂದ ಬಂದೆ. ಕುಂದಾಪುರದಿಂದ ಇಲ್ಲಿಗೆ ನಂದು ಮೈಂಡಲ್ಲಿ ಇದ್ದಿದ್ದು ಮುರುಡೇಶ್ವರ SMVT ಬೆಂಗಳೂರು ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಆದರೆ ನಂದು ಅದರಲ್ಲಿ ಟಿಕೆಟ್ ಕನ್ಫರ್ಮ್ ಆಗಲಿಲ್ಲ, ಶನಿವಾರ ಆದ್ರೂ. ಆದರೆ ಯಾವುದೋ ಒಂದು ಟ್ರೈನ್ ಟಿಕೆಟ್ ನೋಡ್ತಾ ಇದೆ, ಪಂಚಗಂಗಾ ಟ್ರೈ ಮಾಡಿದೆ, ಅದರಲ್ಲೂ ನಾಟ್ ಅವೈಲಬಲ್ ಅಂತ ಬಂತು. ಆಮೇಲೆ ಇದರಲ್ಲಿ ಚೆಕ್ ಮಾಡಿದೆ, ಸ್ಲೀಪರಲ್ಲಿ 33 ಟಿಕೆಟ್ಸ್ ಖಾಲಿ ಇತ್ತು ಗುರು. ಸ್ಲೀಪರಲ್ಲಿ 33 ಸೀಟ್ಸ್ ಖಾಲಿ ಇತ್ತು. ಥರ್ಡ್ AC-ಲಿ 10 ಸೀಟ್ ಖಾಲಿ ಇತ್ತು. ಸೆಕೆಂಡ್ AC-ಲಿ 4 ಸೀಟ್ ಖಾಲಿ ಇತ್ತು. ಅದಕ್ಕೆ ಏನು ಮಾಡಿದೆ, ಸ್ಲೀಪರಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡೆ. ಮತ್ತು ನೋಡ್ಬೋದು ಇಲ್ಲಿ ತಾಳ್ಗುಪ್ಪ ರೈಲ್ವೆ ಸ್ಟೇಷನ್ ಯಾವ ಥರ ಇದೆ ಅಂತ ಗುರು. ಫುಲ್ಲು ರೀಕನ್ಸ್ಟ್ರಕ್ಷನ್ ವರ್ಕಿಂಗಲ್ಲಿದೆ. ಫುಲ್ಲೆಲ್ಲ ಹೊಡೆದಾಕಿದ್ದಾರೆ ಗುರು ಮೊನ್ನೆಲ್ಲ. ಮತ್ತು ಅದು ಎಂಟ್ರೆನ್ಸ್ ಎಲ್ಲ ಕ್ಲೋಸ್ ಇದೆ. ಇವಾಗ ನಾನು ಎಂಟ್ರ್ ಇದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲೇ ನಮ್ಮ ಟ್ರೈನು ನಿಂತಿದೆ. ಈ ಟೈಮಲ್ಲಿ ಯಾವುದು ಬೇರೆ ಟ್ರೈನ್ಸ್ ಯಾವುದು ಡಿಪಾರ್ಚರ್ ಇಲ್ಲ ಗುರು. ಈ ಟ್ರೈನ್ ಬಿಟ್ಟರೆ ಇದೇ ಲಾಸ್ಟ್ ಟ್ರೈನು. ಬೆಂಗಳೂರು ಇಲ್ಲ ಶಿವಮೊಗ್ಗಕ್ಕೆ ಹೋಗು ಇದೆ ಲಾಸ್ಟ್ ಟ್ರೈನು. ಇದು ಇಟ್ಬಿಟ್ರೆ ನೆಕ್ಸ್ಟು ನಾಳೆ ಬೆಳಗ್ಗೆನೆ ಟ್ರೈನ್ ಇರೋದು. ಇನ್ನು ನಮ್ಮ ಟ್ರೈನ್ ಕೋಚಸ್ಟು ಡೋರನ್ನು ಓಪನ್ ಆಗಿಲ್ಲ. ಮತ್ತು ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ಡಾಗೇಶ್ ಬಾಯ್ ಬ್ರೋ. ಫುಲ್ ಯಾವಾಗಿಂದ ಹಿಂದಿಂದನೇ ಬರ್ತದೆ. ಬನ್ನಿ ಇವತ್ತು ನಮ್ಮ ಟ್ರೈನ್ಗೆ ಯಾವ ಲೋಕೋಮೋಟಿವ್ ಇದೆ ಅಂತಲೂ ನಿಮಗೆ ತೋರಿಸ್ತೀನಿ. ಅದು ಬೇರೆ ರೇಕ್ ಶೇರಿಂಗ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ರೇಕ್ ಶೇರಿಂಗ್ ನೋಡ್ಕೊಳ್ಳಿ. ನಂಜನಗೂಡು ಟೌನು, ಮೈಸೂರು, ತಾಳ್ಗುಪ್ಪ, ಶಿವಮೊಗ್ಗ ಟೌನು. ಅಂದರೆ ಇದು ತಾಳ್ಗುಪ್ಪದಿಂದ ಶಿವಮೊಗ್ಗಕ್ಕೆ ಹೋಗುತ್ತೆ. ಶಿವಮೊಗ್ಗದಿಂದ ವಾಪಸ್ ತಾಳ್ಗುಪ್ಪ ಪ್ಯಾಸೆಂಜರಾಗಿ ಬಂದು ತಾಳ್ಗುಪ್ಪದಿಂದ ಮೈಸೂರು, ಮೈಸೂರಿಂದ ನಂಜನಗೂಡು, ವಾಪಸ್ ಇದು ನಂಜನಗೂಡು ಮೈಸೂರು ಪ್ಯಾಸೆಂಜರಾಗಿ ಬಂದು ವಾಪಸ್ ಇದು ಮೈಸೂರಿಂದ ತಾಳ್ಗುಪ್ಪಕ್ಕೆ ಬರುತ್ತೆ. ತಾಳ್ಗುಪ್ಪದಿಂದ ಶಿವಮೊಗ್ಗ. ಈ ಥರ ರೇಕ್ ಶೇರಿಂಗ್ ಮಾಡ್ತದೆ ನಮ್ಮ ಟ್ರೈನು. ಮತ್ತು ಇವತ್ತಿನ ನಮ್ಮ ಲೊಕೋಮೋಟಿವು KGMದು WAP7 ಇದೆ, 37614. ಮತ್ತು ಇವತ್ತು ನಾನು ಟ್ರಾವೆಲ್ ಮಾಡ್ತಾಯಿರೋದು ಸ್ಲೀಪರಲ್ಲಿ. ಕೋಚ್ ನಂಬರು S5. ಸೀಟ್ ಯಾವ್ದು ಸಿಕ್ಕಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಈಗ ಎಂಟ್ರಾಗ್ತಿದ್ದಂಗೆ ಈ ಥರ ನೋಡಲಿಕ್ಕೆ ಸಿಗ್ತದೆ. ವಾಟ್ರು ಬರ್ತಿದೆ. ಮತ್ತು ಡಸ್ಟ್ಬಿನ್ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಒಂದು ವೆಸ್ಟರ್ನು, ಒಂದು ಇಂಡಿಯನ್ ಸ್ಟೈಲ್ ವಾಶ್ರೂಮು. ಮತ್ತು ಅಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇವತ್ತಿನ ನಮ್ಮ ಸೀಟು 38 ಅಪ್ಪರ್ ಬರ್ತ್ ಸಿಕ್ಕಿದೆ ಇವತ್ತು. ಆ್ಯಕ್ಚುಲಿ ಕರೆಂಟಲ್ಲಿ ಸಿಕ್ಕಿದಾಗ ನಾನು ಸೈಡ್ ಲೋವರ್ ಚೂಸ್ ಮಾಡ್ಕೊಂಡಿದ್ದೆ, ಆದರೆ ನನಗೆ ಅಪ್ಪರ್ ಬರ್ತ್ ಸಿಕ್ಕಿದೆ. ಇಂಡಿಯನ್ ರೈಲ್ವೇಸ್ ನಮಗೆ ಸೈಡ್ ಲೋವರ್ ಕೊಡೋದೇ ಇಲ್ಲ ಅನಿಸ್ತದೆ. ಅದಕ್ಕೆ ನಾನು ಆಲ್ಮೋಸ್ಟ್ ಯಾವುದೇ ಟ್ರೈನ್ ಆದರೂ ನಾನೀಗ ಸೈಡು ಮುಂಚೆ ಆಗ್ತಿದ್ದೆ ಸೈಡ್ ಲೋವರು ಪ್ರಿಫ್ರೆನ್ಸು. ಒಂದೂ ಸಿಗ್ತಾಯಿಲ್ಲ. AC ಬಿಟ್ಟರೆ ಇನ್ನೊಂದು ನನಗೆ ಫುಲ್ ಸೀಟ್ ಅಂತ ಕನ್ಫರ್ಮ್ ಅಂತೂ ಯಾವುದೂ ಸಿಕ್ಕಿಲ್ಲ. ಅದಕ್ಕೆ ಈಗ ನಾನು ಪ್ರಿಫ್ರೆನ್ಸಲ್ಲಿ ಸೈಡ್ ಲೋವರ್ ಹಾಕಿದ್ರೆ ನಂಗೆ ಬೇರೆದೇ ಸಿಗುತ್ತೆ. ಅದಕ್ಕೆ ಈಗ ನಾನು ಈ ನಡುವೆ ಸೈಡ್ ಲೋವರ್ ಕೇಳೋದೇ ಬಿಟ್ಬಿಟ್ಟಿದ್ದೀನಿ. ಆದರೆ ಇವತ್ತು ಸುಮ್ಮನೆ ಆಗದೆ ಕರೆಂಟಲ್ಲಿ ಒಂದು ಸೀಟ್ ಇರುತ್ತೇನೋ ಅಂತ. ಆದರೆ ನೋಡ್ತೀನಿ ಅಪ್ಪರ್ ಬರ್ತ್ ಕೊಟ್ಟಿದ್ದಾರೆ, ಯೂಸ್ ಇಲ್ಲ. ಮತ್ತು ನೋಡ್ಬೋದು ಮಿರರಲ್ಲಿ ಸ್ವಲ್ಪ ಗಲೀಜಿದೆ, ಅಂದರೆ ಬರಬರೇ ಥರ ಇದೆ. ಮತ್ತು ನಿಮಗಿಲ್ಲಿ ಒಂದೇ ಒಂದು ಚಾರ್ಜಿಂಗ್ ಸಾಕೆಟ್ ನೋಡಲಿಕ್ಕೆ ಸಿಗ್ತದೆ. ಮತ್ತು ಲೈಟ್ ಸ್ವಿಚಸ್ಸು. ಎಷ್ಟೊಂದು ದಿನ ಆದಮೇಲೆ ICF ಜರ್ನಿ ಸ್ಲೀಪರಲ್ಲಿ. ಮತ್ತು ನಿಮ್ಗೆ ನಾರ್ಮಲ್ ಸೀಟಿಂಗ್ ಕಂಪೋಸಿಷನ್ ಲೋವರ್ ಮಿಡಲ್ ಅಪ್ಪರ್. ಮತ್ತು ಒಂದು ನಿಮಗೆ ಸೈಡ್ ಲೋವರ್ ಸೈಡ್ ಅಪ್ಪರಲ್ಲಿ ಇಲ್ಲಿ ಸೈಡ್ ಲೋವರಲ್ಲಿ ಒಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಮತ್ತು ಸೈಡ್ ಅಪ್ಪರಲ್ಲಿ ಒಂದು ಕೊಟ್ಟಿದ್ದಾರೆ. ಹೋಗ್ಲಿ ಸೈಡ್ ಅಪ್ಪರ್ ಆದರೂ ಸಿಗಬಾರ್ದಿತ್ತಾ. ಮತ್ತು ನಿಮಗೊಂದು ಚಾರ್ಜಿಂಗ್ ಲೈಟ್ ಸ್ವಿಚಸ್ಸು ಅದೆಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಟೈಟಾನಿಯಂ ಸ್ಟಾಲಲ್ಲಿ ನಾನು ಒಂದು ಇದು ತೊಗೊಂಡೆ. ಅದು ಟೊಮೊಟೊ ಬಾತ್ ತೊಗೊಂಡೆ. 50 ರೂಪಾಯಿ, 40 ರೂಪಾಯಿ ಅಂದರು. ಮತ್ತು ವೆಜ್ ಪಲಾವು ಇದೆ, ಅದು ನಿಮಗೆ 50 ರೂಪಾಯಿ. ಬಿಸಿ ಇದೆ ಗುರು. ಬನ್ನಿ ಟ್ರೈನ್ ಡಿಪಾರ್ಟ್ ಆದಮೇಲೆ ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ಥರ ಇದೆ ಅಂತ. ಇವಾಗಿನ ಮಟ್ಟಿಗೆ ಫುಲ್ ಖಾಲಿನೇ ಇದೆ ಗುರು ಟ್ರೈನು. ಅಂದರೆ ನೋಡ್ಬೇಕು ಇಲ್ಲಿ ಸಾಗರ ಮತ್ತೆಲ್ಲ ಶಿವಮೊಗ್ಗ ಇಲ್ಲಿ ಪ್ಯಾಕ್ ಆಗ್ತದೆ ಅಂತ. ಡಾಟ್ ಆನ್ ಟೈಮಿಂದ ನಾವು ಡಿಪಾರ್ಟ್ ಆಗ್ತಾಯಿದ್ದೀವಿ ತಾಳ್ಗುಪ್ಪ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಿಂದ. ಬನ್ನಿ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ ಎವ್ರಿ ಡೇ ನೈಟ್ 8 ಗಂಟೆ 55 ನಿಮಿಷಕ್ಕೆ ಬಿಡುತ್ತೆ ತಾಳ್ಗುಪ್ಪನ. ನೆಕ್ಸ್ಟ್ ಡೇ ಬೆಳಿಗ್ಗೆ 8 ಗಂಟೆ 20 ನಿಮಿಷಕ್ಕೆಲ್ಲ ರೀಚ್ ಆಗ್ತದೆ ಮೈಸೂರು ಜಂಕ್ಷನ್.
ನೋಡಿ ತಾಳ್ಗುಪ್ಪದಲ್ಲಿ ನಾನೊಂದು ಬಾದಾಮ್ ಮಿಲ್ಕ್ ಶೇಕ್ ತೊಗೊಂಡಿದ್ದೆ, ಮತ್ತು ಇಲ್ಲಿ ಇದು ತೊಗೊಂಡಿದ್ದೆ, ಅದು ಟೊಮೊಟೊ ಬಾತು. ಟೊಮೊಟೊ ಬಾತ್ ಇನ್ನೂ ಬಿಸಿ ಬಿಸಿ ಇದೆ ಗುರು. ಮತ್ತು ಇದ್ರ ಜೊತೆ ಕೊಟ್ಟಿದ್ದಾರೆ ಮೊಸರು ಕೊಟ್ಟಿದ್ದಾರೆ. ಬನ್ನಿ ಓಪನ್ ಮಾಡೋಣ ಯಾವ ಹತ್ರ ಇದೆ ಅಂತ. ವಾ, ಟೊಮೊಟೊ ಬಾತ್ ಬಿಸಿ ಬಿಸಿ ಇದೆ ಗುರು. ಇದಕ್ಕೆ ಏನೇನು ಹಾಕಿದ್ದಾರೆ ಅಂದರೆ ಕ್ಯಾರೆಟ್ ಹಾಕಿದ್ದಾರೆ, ಮತ್ತು ಬೀನ್ಸ್ ಹಾಕಿದ್ದಾರೆ, ಬಟಾಣಿ ಹಾಕಿದ್ದಾರೆ. ಬರೀ 15 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ತಾಳ್ಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಸಾಗರಾಗೆ ಸ್ಟೇಷನ್ ಕೋಡ್ SRF. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 9 ಗಂಟೆ 15 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 9 ಗಂಟೆ 10 ನಿಮಿಷ, ಅಂದರೆ 5 ನಿಮಿಷ ಬಿಫೋರಲ್ಲಿ ಬಂದಿದ್ದೀವಿ, ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಇಲ್ಲೂ ಎಷ್ಟು ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಇದ್ದಾರೆ ಗುರು. ಏನು ತಾಳ್ಗುಪ್ಪದಿಂದ ಏನು ಖಾಲಿ ಹೊಲ್ಟಿತ್ತಲ್ಲ, ಇಲ್ಲಿ ಆಲ್ಮೋಸ್ಟು 40-50% ಪ್ಯಾಸೆಂಜರ್ಸ್ ಇಲ್ಲಿ ಬೋರ್ಡಿಂಗ್ ಇದ್ದಾರೆ. ಯಾಕಂದರೆ ಇಲ್ಲಿಂದ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ಹೋಗಿರೋರು, ಅಲ್ಲಿಂದ ವಾಪಸ್ಸು ಮೈಸೂರು ಬೆಂಗಳೂರು ಹೋಗೋರು ಇಲ್ಲಿಂದ ಬೋರ್ಡ್ ಮಾಡ್ತಾರೆ ಈ ಟ್ರೈನ್ನ. ಮತ್ತು ಬನ್ನಿ ನಮ್ಮ ಟ್ರೈನಿನ ಬಗ್ಗೆ ಮಾತಾಡಬೇಕು ಅಂದರೆ ತಾಳ್ಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ಬಗ್ಗೆ. ಈ ಟ್ರೈನ್ ಏನಿದೆಯಲ್ಲ ಟೋಟಲ್ 509 ಕಿಲೋಮೀಟರ್ ಕವರ್ ಮಾಡುತ್ತೆ. 509 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 11 ಗಂಟೆ 25 ನಿಮಿಷ ತೊಗೊಳುತ್ತೆ. ನಾವು ತಾಳ್ಗುಪ್ಪದಿಂದ ಮೈಸೂರು ಹೋಗ್ಲಿಕ್ಕೆ ಟೋಟಲ್ ಹಾಲ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 25 ಹಾಲ್ಸ್ ಇದೆ, ಅಂದರೆ 25 ಕಡೆ ನಿಲ್ಲುತ್ತೆ ಈ ಟ್ರೈನು. ನಮ್ಮ ಟ್ರೈನು ಸಾಗರಕ್ಕೆ ಬಂದು ಒಂದು 10-20 ನಿಮಿಷನೂ ಆಯಿತು ಗುರು, ಆದರೂ ನಮ್ಮ ಟ್ರೈನ್ ಇನ್ನೂ ಡಿಪಾರ್ಟ್ ಆಗಿಲ್ಲ. ಯಾಕೆ ಅಂದರೆ ಆ ಕಡೆಯಿಂದ ಒಂದು ಟ್ರೈನ್ ಕೂಡ ಬರ್ತಿದೆ, ಅದು ಬೆಂಗಳೂರಿಂದ ತಾಳ್ಗುಪ್ಪಗೆ ಹೋಗುವ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇಲ್ಲಿ ಸಾಗರದಲ್ಲಿ ಕ್ರಾಸಿಂಗ್ ಆಗ್ತದೆ. ಅದೇ ಆ್ಯಕ್ಚುಲಿ ಕ್ರಾಸಿಂಗ್ ಅಲ್ಲ, ಆ ಟ್ರೈನ್ ಅರೈವಲ್ ಸ್ಟಾಪ್ ಇದೆ ಇಲ್ಲಿ ಸಾಗರದಲ್ಲಿ. ಆ ಟ್ರೈನ್ ಬರೋವರೆಗೂ ನಮ್ಮ ಟ್ರೈನು ನಿಲ್ಲಿಸಿರುತ್ತೆ. ಯಾಕೆ ಇನ್ನೊಂದು ಹೇಳಬೇಕು ಅಂದರೆ ಈ ರೂಟ್ ಏನಿದೆಯಲ್ಲ ಫುಲ್ಲಿ ಎಲೆಕ್ಟ್ರಿಫೈಡ್ ಸಿಂಗಲ್ ಲೈನ್ ಸೆಕ್ಷನ್ನು ಅಪ್ ಟು ಶಿವಮೊಗ್ಗದವರೆಗೂ. ಶಿವಮೊಗ್ಗದಿಂದ ಶಿವಮೊಗ್ಗ ಅಲ್ಲ, ಅಪ್ ಟು ಬೀರೂರವರೆಗೂ, ಶಿವಮೊಗ್ಗ ಅಂತ ಇದ್ದೀನಿ, ಶಿವಮೊಗ್ಗದವರೆಲ್ಲ ಅಪ್ ಟು ಬೀರೂರವರೆಗೂ ಫುಲ್ಲಿ ಎಲೆಕ್ಟ್ರಿಫೈಡು ಸಿಂಗಲ್ ಲೈನ್ ಸೆಕ್ಷನ್ ಇರೋದ್ರಿಂದ ಆ ಕಡೆಯಿಂದ ಟ್ರೈನ್ ಬರೋವರೆಗೂ ಈ ಟ್ರೈನು ವೇಟ್ ಮಾಡಬೇಕು. ಆ್ಯಕ್ಚುಲಿ ಆ ಕಡೆಯಿಂದ 2 ಟ್ರೈನ್ ಬರೋದಿದೆ, ಒಂದು ಬೆಂಗಳೂರು ತಾಳ್ಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು, ಇನ್ನೊಂದು ಮೈಸೂರು ತಾಳ್ಗುಪ್ಪ ಕುವೆಂಪು ಎಕ್ಸ್ಪ್ರೆಸ್ಸು. ನೋಡೋಣ 2 ಟ್ರೈನ್ ಎಲ್ಲೆಲ್ಲಿ ಕ್ರಾಸ್ ಆಗುತ್ತೆ ಅಂತ. ಇವಾಗ ಮೊದಲನೇ ಸಿಗ್ತದೆ ಬೆಂಗಳೂರು ತಾಳ್ಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್.
41 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಆನಂದಪುರಂಗೆ. ಸ್ಟೇಷನ್ ಕೊಡು ANF. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 9 ಗಂಟೆ 49 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 10 ಗಂಟೆ 5 ನಿಮಿಷ, ಅಂದರೆ 16 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 ನಿಮಿಷ ಹಾಲ್ಟ್ ಇದೆ. ಮತ್ತು ಬನ್ನಿ ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡೋಣ. ಈ ಟ್ರೈನ್ ಏನಿದೆಯಲ್ಲ 5 ಜನರಲ್ ಕ್ಲಾಸು, 10 ಸ್ಲೀಪರ್ ಕ್ಲಾಸು, 2 ಥರ್ಡ್ AC, 1 ಸೆಕೆಂಡ್ AC ಮತ್ತು 1 ಫಸ್ಟ್ AC ಜೊತೆ ಓಡುತ್ತೆ. ನೀವೇನ ನಂತರ ಎಂಟು ಜರ್ನಿ ಮಾಡ್ತೀರ ಅಂದರೆ ತಾಳಗುಪ್ಪದಿಂದ ಮೈಸೂರಿಗೆ ಸ್ಲೀಪರ್ ಕ್ಲಾಸ್ ಬೀಳುತ್ತೆ ನಿಮಗೆ 325 ರೂಪಾಯಿ, ಥರ್ಡ್ AC ಬೀಳುತ್ತೆ 855 ರೂಪಾಯಿ, ಸೆಕೆಂಡ್ AC ಬೀಳುತ್ತೆ ನಿಮಗೆ 1210 ರೂಪಾಯಿ, ಫಸ್ಟ್ AC ಬೀಳುತ್ತೆ ನಿಮಗೆ 1990 ರೂಪಾಯಿ. ಇವಾಗ ಮತ್ತೆ ನಮ್ಮ ಟ್ರೈನ್ ಆನಂದಪುರಮಲ್ಲೇ ನಿಂತಿದ್ದ. ಮ್ಯಾಕ್ಸಿಮಮ್ ಒಂದು 30 ಮಿನಿಟ್ಸ್ ಆಯಿತು ನಮ್ಮ ಟ್ರೈನ್ ಆನಂದಪುರಮಲ್ಲೇ ನಿಂತು. ಯಾಕಂದರೆ ಆ ಕಡೆಯಿಂದ ಕ್ರಾಸಿಂಗ್ ಆಗ್ತಿದೆ. ಮೈಸೂರಿಂದ ತಾಳಗುಪ್ಪಗೆ ಹೋಗುವ ಕುವೆಂಪು ಎಕ್ಸ್ಪ್ರೆಸ್ ನಮ್ಮ ಟ್ರೈನಲ್ಲಿ ಕ್ರಾಸಿಂಗ್ ಆಗ್ತದೆ. ಅಂದರೆ ಕ್ರಾಸಿಂಗ್ ಅಂದರೆ ಆ ಟ್ರೈನ್ ಇಲ್ಲಿ ಸ್ಟಾಪ್ ಇದೆ ಆನಂದಪುರಮಲ್ಲಿ. ಆ ಟ್ರೈನ್ ಬರೋರು ಈ ಟ್ರೈನ್ ಇಲ್ಲಿ ವೇಟಿಂಗ್ ಮಾಡಿಸ್ತಾ ಇದ್ದಾರೆ. ನೋಡೋಣ, ಮ್ಯಾಕ್ಸಿಮಮ್ ಒಂದು 30 ಮಿನಿಟ್ಸ್ ಏನೋ ಆಯಿತು ಗುರು ಆನಂದಪುರಮಲ್ಲಿ ನಮ್ಮ ಟ್ರೈನ್ ನಿಂತ್ಕೊಂಡು. ಎಲ್ಲಿಲ್ವ ಆ್ಯಕ್ಚುಲಿ ಇವಾಗ 2 ಕ್ರಾಸಿಂಗ್ ಸಿಗೋದೆ. ಒಂದು ಬೆಂಗಳೂರು ತಾಳಗುಪ್ಪ ಇಂಟರ್ಸಿಟಿ, ನೋಡಿ ಕುವೆಂಪು ಎಕ್ಸ್ಪ್ರೆಸ್ ಫುಲ್ ಖಾಲಿ ಇದೆ ಗುರು. ಇದೊಂಥರ ಎಕ್ಸ್ಪ್ರೆಸ್ ಕಮ್ ಪ್ಯಾಸೆಂಜರ್ ಟ್ರೈನ್. ಎಲ್ಲ ಕಡೆ ಸ್ಟಾಪ್ ಕೊಡ್ಕೊಂಡ್ಬಿಡುತ್ತಿದ್ದು. ಮೈಸೂರಿಂದ ಡಿಪಾರ್ಟ್ ಆದಮೇಲೆ ಏನೇನು ಚಿಕ್ಕ ಚಿಕ್ಕ ಸ್ಟೇಷನ್ ಇದೆಯಾ ಅಷ್ಟು ಕೂಡ ಸ್ಟಾಪ್ ಕೊಡ್ಕೊಂಡು ಬರ್ತಾ ಇರುತ್ತೆ ಟ್ರೈನು. ಬ್ರಿಡ್ಜ್ ನೋಡಿ, ಅದೇ ಸಕ್ಕದಾಗಿ ಡೆಕೋರೇಟ್ ಮಾಡಿದ್ದಾರೆ ಲೈಟಿಂಗ್ಸಿಂದ. ತೊಂಬತ್ತೇಳು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ನೈಟ್ 10 ಗಂಟೆ 55 ನಿಮಿಷಕ್ಕೆ. ಆದರೆ ಬಂದೈತ್ರಿ ಇಲ್ಲಿ 11 ಗಂಟೆ 45 ನಿಮಿಷ, ಅಂದರೆ 50 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 5 ನಿಮಿಷ ಹಾಲ್ಟ್ ಇದೆ. ಸೊ ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಫ್ರಮ್ ಮಂಡ್ಯ. ಇವಾಗ ಜಸ್ಟ್ ಈಗ ನಾನು ಎದ್ದು ಬಂದೆ, ನೋಡ್ತೀನಿ ನಮ್ಮ ಟ್ರೈನ್ ಅಲ್ಲೇ ಮಂಡ್ಯದಿಂದ ಡಿಪಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 6 ಗಂಟೆ 38 ನಿಮಿಷಕ್ಕೆ. ಅದರ ಬಂದೈತ್ರಲ್ಲಿ 7 ಗಂಟೆ 2 ನಿಮಿಷಕ್ಕೆ. ಟೋಟಲ್ 24 ನಿಮಿಷ ಡಿಲೇಯಿಂದ ಬಂದಿದ್ವಿ. ಮತ್ತು 1 ನಿಮಿಷ ಹಾಲ್ಟ್ ಇದೆ ಗುರು ಮಂಡ್ಯದಲ್ಲಿ. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಚೆ ಕಡೆ ಬರ್ತೀನಿ, ಅಲ್ಲೇ ಟ್ರೈನ್ ಡಿಪಾರ್ಟ್ ಆಗ್ತಿದೆ. ಮತ್ತು ಇಲ್ಲಿ ನಾನು ಕಾಫಿ ತೊಗೊಂಡೆ 10 ರೂಪಾಯಿಗೆ. ಚೆನ್ನಾಗಿದೆ ಗುರು ಕಾಫಿ, ನೀರಾಗಿರುತ್ತೆ ಅಂತಾರಲ್ಲ ಆ ಥರ ಏನಿಲ್ಲ, ಚೆನ್ನಾಗಿದೆ. ಮಂಡ್ಯ
472 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಎಲ್ಲಿಯೂರಿಗೆ ಸ್ಟೇಷನ್ ಕೋಡ್ ವೈ ಸಿಂಗಲ್ ವೈ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 6:47 ಅದರ ಬಂದೈತ್ರಿ. ಇಲ್ಲಿ 7 ಗಂಟೆ 10 ನಿಮಿಷಕ್ಕೆ ಒಟ್ಟು 23 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 1 ನಿಮಿಷ ಹಾಲ್ಟ್ ಇದೆ. ಎಲ್ಲಿಯವ್ರು ಬರುತ್ತೆ ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಬೆಂಗಳೂರು ಡಿವಿಷನ್ ಅಂಡರಲ್ಲಿ ಬರುತ್ತೆ ರೈಲ್ವೆ ಸ್ಟೇಷನ್. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದರೆ ಎಲ್ಲಿಯೂರಲ್ಲೇ. ನಾನ್ನೂರ 89 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಪಾಂಡವಪುರ ಗೆಸ್ಟ್ ಸ್ಟೇಷನ್ ಕೊಡು PANP. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಗ್ಗೆ 7:19 ಅದರ ಬಂದೈತ್ರಿ. ಇಲ್ಲಿ 7:29 ಅಂದರೆ 10 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 1 ನಿಮಿಷ ಹಾಲ್ಟ್ ಇದೆ. ಪಾಂಡವಪುರದಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ.
ಯಾವುದೋ ರೇಕ್ ಕೂಡ ನಿಂತಿದೆ ಇಲ್ಲಿ. ಅದಿದು ಮೈಸೂರು ತಾಳಗುಪ್ಪ ಚಾಮರಾಜನಗರ ಕುವೆಂಪು ಎಕ್ಸ್ಪ್ರೆಸ್ ಇರಬೇಕಿದು. ಅದು ಆಲ್ 3 ವ್ಯಾಪ್ಸವೆನ್. ಅದು ವೈಟ್, ಇದು KGM, ಇದು KGM. ನೋಡಿ ಮೈಸೂರು ಅಜ್ಮೀರ್ ಎಕ್ಸ್ಪ್ರೆಸ್ ನಿಂತಿದೆ ವಯಾ ದಾವಣಗೆರೆ. ಆ್ಯಕ್ಚುಲಿ ಅದೇ ಟ್ರೈನು ರೇಕ್ ಶೇರಿಂಗ್ ಮಾಡುತ್ತೆ ಮೈಸೂರು ಸಾಯಿನಗರ್ ಶಿರಡಿ ಎಕ್ಸ್ಪ್ರೆಸ್ ಜೊತೆಗೆ. ಇದು ನಾಳೆ ಸೋಮವಾರ ಮೈಸೂರು ಸಾಯಿನಗರ್ ಶಿರಡಿ ಎಕ್ಸ್ಪ್ರೆಸ್ ಆಗಿ ಹೋಗ್ತದೆ ಅದು. ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಮೈಸೂರು ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು ಬೆಳಿಗ್ಗೆ 8 ಗಂಟೆ 20 ನಿಮಿಷಕ್ಕೆ. ಅದರ ಬಂಡಿ ಇತ್ತು ಇಲ್ಲಿ 8 ಗಂಟೆಗೆ, ಅಂದರೆ 20 ನಿಮಿಷ ಬಿಫೋರಲ್ಲೇ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಕ್ಚುಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಖತ್ತಾಗಿತ್ತು ಗುರು ಜರ್ನಿ ಎಕ್ಸ್ಪೀರಿಯನ್ಸು. ನಿಮಗೆ ತಾಳಗುಪ್ಪದಿಂದ ಬೆಂಗಳೂರವರೆಗೂ ಫಾಸ್ಟಾಗಿ ಬರುತ್ತೆ ಟ್ರೈನು. ವಾಪಸ್ ಇದು ಬೆಂಗಳೂರಿಂದ ಮೈಸೂರಲ್ಲೇ ಪ್ಯಾಸೆಂಜರ್ ಥರ ಬರುತ್ತೆ. ಬೆಂಗಳೂರಿಂದ ಮೈಸೂರಿಗೆ ಆಲ್ಮೋಸ್ಟ್ ಎಲ್ಲ ಕಡೆ ಸ್ಟಾಪ್ಸ್ ಇದೆ ಗುರು ಈ ಟ್ರೈನಿಗೆ. ಮತ್ತು ನಮ್ಮ ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಟ್ರೈನಲ್ಲಿ ನಿಮಗೆ ಫುಲ್ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಗುರು. ಆಚೆಗೆ ವಾಶ್ರೂಮ್ ಆಚೆ ಕಡೆ ಆಗಿರ್ಬೋದು, ವಾಶ್ರೂಮ್ ಒಳಗಡೆ ಆಗಿರ್ಬೋದು, ಈ ಟ್ರೈನಲ್ಲಿ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ನಿಮಗೆ ಟ್ರೈನಲ್ಲಿ ನೈಟ್ ಊಟಕ್ಕೆ ಬಗ್ಗೆ ಮಾತಾಡಬೇಕು ಅಂದರೆ ನಿಮ್ಮ ನೈಟ್ ಊಟಕ್ಕೆ ಈ ಟ್ರೈನಲ್ಲಿ ಏನಂದ್ರೆ ಇನ್ನೂ ಸಿಗೋದಿಲ್ಲ. ತಾಳಗುಪ್ಪದಿಂದ ಶಿವಮೊಗ್ಗದವರೆಗೂ ಒಬ್ಬರು ಚಿರ್ಮೂರಿ ಅವ್ರು ಬರ್ತಾರೆ. ಅದು ಬಿಟ್ಟರೆ ನಿಮಗೆ ಊಟಕ್ಕೆ ವೆಜ್ ಪಲಾವ್ ಅದೆಲ್ಲ ಟ್ರೈನಲ್ಲಿ ನೋಡಲಿಕ್ಕೆ ನೈಟ್ ಊಟಕ್ಕೆ ಅಂತ ಏನು ನೋಡಲಿಕ್ಕೆ ಸಿಗೋದಿಲ್ಲ. ಮತ್ತು ನಿಮಗೆ ನೈಟ್ ಊಟಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಮನೆಯಿಂದ ಊಟ ಮಾಡ್ಕೊಂಬನ್ನಿ. ನೈಟ್ 8:30 ಡಿಪಾರ್ಚರ್. ಮನೆಯಿಂದ ತೊಗೊಂಬಂದು ಬೇಕಾದ್ರೆ ಟ್ರೈನಲ್ಲಿ ತಿನ್ಕೊಳ್ಳಿ. ಅಕಸ್ಮಾತ್ ಮನೆಯಿಂದ ತೊಗೊಂಬಂದಿಲ್ಲ ಅಂದರೆ ನಿಮಗೆ ತಾಳಗುಪ್ಪ ರೈಲ್ವೆ ಸ್ಟೇಷನಲ್ಲಿ ಟೊಮೊಟೊ ಬಾತು ಮತ್ತು ವೆಜ್ ಪಲಾವ್ ತೊಗೊಬೋದು. ಅದು ವರ್ತಿತ್ತೆ ಗುರು. ನಾನು ಟ್ರೈ ಮಾಡಿದ್ನಲ್ಲ ಸಕ್ಕತ್ತಾಗಿತ್ತು. ನನಗೆ ಆ್ಯಕ್ಚುಲಿ ಅವರು ಮನೆಯಿಂದ ಮಾಡ್ಕೊಂಬಂದು ಟ್ರೈನಲ್ಲಿ ಮಾಡ್ತಾರಂಥದ್ದನ್ನ. ಅದು ಚೆನ್ನಾಗಿದೆ, ನೀವು ಅದನ್ನ ಟ್ರೈ ಮಾಡ್ಬೋದು. ಅದು ಬಿಟ್ಟರೆ ನಿಮಗೆ ಸಾಗರ ಮತ್ತು ಆನಂದಪುರಮು ಮತ್ತು ಇನ್ನೊಂದು ಯಾವುದು ಶಿವಮೊಗ್ಗ, ಈ 3 ಸ್ಟೇಷನಲ್ಲಿ ನಿಮಗೂ ಊಟ ನೋಡಲಿಕ್ಕೆ ಸಿಗುತ್ತೆ ನೈಟ್ ಹೊತ್ತು. ಅದು ಬಿಟ್ಟರೆ ಟ್ರೈನಲ್ಲಿ ಏನಂದರೆ ಏನು ಬರೋದಿಲ್ಲ. ಮತ್ತು ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.